ಮುಖ್ಯವಾಗಿ ಜನಪದ ಕಲಾವಿದರಿಗೆ ಸುಳ್ಳು ತಟಪಟ ಈ ತರದ್ದು ವ್ಯಾವಹಾರಿಕ ಜ್ಞಾನ ಕಡಿಮೆ ಅವರಿಗೆ. ಜನಪದ ಭಾಷೆಯಲ್ಲಿ ಹೇಳೋದಾದ್ರೆ ಆ ಚಾಲ್ಗಳೆಲ್ಲ ಅವ್ರಿಗೆ ಗೊತ್ತಿಲ್ಲ. ಬರೀ ಮಾಶಾಸನ ಕೊಟ್ಟು ಕೈ ತೊಳ್ಕೊಂಡ್ರೆ ಆಗೋದಿಲ್ಲ. ಹೆಸರು, ಕೀರ್ತಿ, ಪ್ರಶಸ್ತಿ, ಲಕ್ಷಗಟ್ಟಲೆ ಮೌಲ್ಯಗಳೆಲ್ಲ ತಗೊಂಡಿರ್ತಾರೆ ಅವರು. ಸರ್ಕಾರ ಅವರ ಚಿಕಿತ್ಸಾ ವೆಚ್ಚವನ್ನ ಭರಿಸುತ್ತದೆ ಅಂತ ಕೊಡ್ತಾರೆ. ನಮ್ಮ ರಾಜ್ಯದ ಕಲಾವಿದರಿಗೆ ಮೂರ್ಖಾಸನ ಮಜ್ಜಿಗೆ ಸಂಭಾವನೆ ಕೊಡ್ತಾರೆ, ಅವ್ರಿಗೆ ಲಕ್ಷಗಳ ಗಟ್ಟಲೆ ಸಂಭಾವನೆಯನ್ನ ಕೊಡ್ತಾರೆ. ಗ್ರೇಡೇ ಇಲ್ಲದೆ ಇರೋರು, ಕಲೆ ಬಗ್ಗೆ ಪ್ರಾಥಮಿಕ ತಿಳುವಳಿಕೆ ಇಲ್ಲದೆ ಇರೋರೇ ಸಾಕಷ್ಟು ಅನುದಾನಗಳನ್ನ ಕಬಳಿಸ್ತಾ ಇದ್ದಾರೆ. ಕಲಾವಿದರು ಈಗೇನೆ ಮಣ್ಣಲ್ಲಿ ಮಣ್ಣಾಗಿ, ಗಾಳಿಯಲ್ಲಿ ಧೂಳಾಗಿ ಹೋಗ್ಬಿಡ್ಬೇಕಾ? ಜನಪದ ಕಲಾವಿದ ವ್ಯಕ್ತಿಯಾಗಿ ನೋಡಬಾರ್ದು ನಾವು, ಅವನನ್ನು ಒಂದು ಸಂಪತ್ತಾಗಿ ನೋಡಬೇಕು. ಜನಪದ ಕಲಾವಿದರು ಸುಖದ ಸುಪ್ಪತ್ತಿಗೆ ಕೇಳಲ್ಲ. ಸಂಪತ್ತು ಅಂದ್ರೆ ಬರೀ ಖಜಾನೆ, ಬಡ್ಜೆಟ್ ಅದಲ್ಲ ಸ್ವಾಮಿ. ಜನಪದ ಬಗ್ಗೆ ಒಳ್ಳೆ ವ್ಯಾಖ್ಯಾನ ಕೊಟ್ರಿ ಸರ್, ಸಂತೋಷ ಆಯಿತು. ಆದರೂ ಕೂಡ ಈಗಿನ ಕಾಲಮಾನದಲ್ಲಿ, ಈಗಿನ ದಿನಮಾನಗಳಲ್ಲಿ ಜನಪದ ಕಲಾವಿದರನ್ನು ತುಂಬ ಕಡೆಗಣಿಸುವಂಥ ಸ್ಥಿತಿ ಇದೆ. ಅದಕ್ಕೆ ನಿಮ್ಮಂಥ ಅಂದರೆ ಈ ಮುಖ್ಯ ವಾಹಿನಿಯಲ್ಲಿರ್ತಕ್ಕಂಥವರು ಏನಾದರೂ ಸಲಹೆಗಳನ್ನ ಇಟ್ಕೊಂಡಿದ್ದೀರಾ ಅದನ್ನು ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಅಂತ? ಜನಪದ ಉಳಿಬೇಕಾದ್ರೆ, ಜನಪದ ಕಲಾವಿದ ಉಳಿಬೇಕಾಗತ್ತೆ. ಕಲಾವಿದ ಉಳಿದ್ರೆ ಕಲೆ ಉಳಿಯುತ್ತೆ. ಕಲಾವಿದನ ಉಳಿಸೋದಕ್ಕೋಸ್ಕರ ಏನಾದರೂ, ಕಲೆ ಅಂದರೆ ಕಲೆನೇ ಸರ್. ಅದರಲ್ಲಿ ಜನಪದ ಕಲೆ, ಈ ಕಲೆ, ಆ ಕಲೆ ಅಂತ ವಿಭಾಗ ಮಾಡೋದು ಕಲಾ ಪ್ರಕಾರಕ್ಕೆ ಅಷ್ಟೇ ವಿನ ಕಲಾವಿದರಿಗೆ ಕಲೆ ತಾರತಮ್ಯ ಮಾಡೋದು ಅದು ಅಕ್ಷಮ್ಯ ಅಪರಾಧ, ಅದು ಶೋಷಣೆ ಅಂತಲೇ ಹೇಳ್ತೀನಿ ನಾನು. ಈಗ ಒಬ್ಬೊಬ್ಬರು ಒಂದೊಂದು, ಎಲ್ಲವೂ ಕಲಾ ಪ್ರಕಾರಗಳೇ, ಎಲ್ಲವೂ ಅದರದೇ ಆದಂಥ ಮೌಲ್ಯ, ಘನತೆ, ಸತ್ವ, ಸಾರ ಉಳ್ಳಂಥವೇ. ಯಾವ ಕಲೆಯೂ ಮನುಷ್ಯನಿಗೆ ಸುಲಭವಾಗಿ ಒಲಿಯೋದಿಲ್ಲ, ಅದು ಸಾಧಕನಿಗೆ ಮಾತ್ರ ಒಲಿಯುವಂಥದ್ದು. ಒಬ್ಬ ಜನಪದ ಕಲಾವಿದನೇನು ಪುಕ್ಷಟೆ ಕಲ್ತ್ಕೊಂಡಿರಲ್ಲ ಸ್ವಾಮಿ. ಅವನು ಒಬ್ಬ ಹಾಡುಗಾರ ಆಗಲಿ, ಒಬ್ಬ ವೇಷಧಾರಿ ಆಗಲಿ, ಒಬ್ಬ ಕುಣಿತ ನೃತ್ಯ ಮಾಡೋನಾಗಲಿ, ಅವನು ಒಬ್ಬ ಗುರುವಿನ ಮಾರ್ಗದರ್ಶನ ಇಟ್ಕೊಂಡೇ ಅವನು ಶ್ರಮವಹಿಸಿ ಕಲ್ತಿರ್ತಾನೆ. ಅದಕ್ಕೆ ಸರಿಯಾದ ಬೆಲೆನ ತಾರತಮ್ಯ ಮಾಡಿ ಜನಪದ ಕಲಾವಿದರನ್ನ ಬೀದಿಲಿ ಈ ನಮ್ಮ ಅದು ಭಾಳಷ್ಟು ಎಲ್ಲ ಕಡೆ ಇದು ಮಾನವೀಯತೆ ಕೊರತೆ, ಆಮೇಲೆ ಶ್ರೇಷ್ಠತೆ ವ್ಯಸನ, ಇವೆಲ್ಲವೂ ಕಲಾವಿದರನ್ನ ಶೋಷಣೆ ಮಾಡ್ತಾ ಇದೆ. ಜನಪದ ಕಲಾವಿದರನ್ನ ಯಾವುದೋ ಒಂದು ಸಾಮೂಹಿಕ ವಸತಿನಲ್ಲಿ ಮಲಗಿಸೋದು, ಕೆಲ ಕಲಾವಿದರಿಗೆ ಅವಾನಿಯಂತ್ರಿತ ಕೊಠಡಿಯಲ್ಲಿ ಮಲಗಿಸೋದು, ಅವರಿಗೆ ಸಂಭಾವನೆ, ಅವರಿಗೆ ಊಟದ ವ್ಯವಸ್ಥೆಯಿಂದ ಕೂಡ, ಕುಡಿಯುವ ನೀರಿನಿಂದ ಕೂಡ ಅವರಿಗೆ ತಾರತಮ್ಯ ಮಾಡುವಂಥದ್ದು ಇದೆಯಲ್ಲ, ಇದು ನಿಜವಾಗಲೂ ಶೋಷಣೆ. ಕಲೆಯ ಬೆಲೆ ಮತ್ತು ಕಲೆಯ ಮೌಲ್ಯ, ಮಾನವೀಯತೆ ಇಲ್ಲದೆ ಇರೋರು ಮಾಡುವಂಥ ಕೆಲಸ, ಇದು ನಿಜವಾಗ್ಲೂ ಶೋಷಣೆ. ಇದು ತಪ್ಪಬೇಕು ಅಂದರೆ ನಮ್ಮಲ್ಲಿರುವಂಥ ಆಡಳಿತ ವ್ಯವಸ್ಥೆಯಲ್ಲಿರುವಂಥ ಲೋಪದೋಷಗಳಿದೆ, ನ್ಯೂನ್ಯತೆಗಳಿದ್ದಾವೆ. ಆ ನ್ಯೂನ್ಯತೆಗಳನ್ನೇ ಈಗ ನಾವು ಯಾವ ಕಲಾವಿದರನ್ನು ಕೇವಲವಾಗಿ ಕಾಣೋದು ಬೇಡ. ಅವರವ್ರ ಕಲೆ ಅವರವ್ರಿಗೆ ಶ್ರೇಷ್ಠ, ಅವ್ರಿಗೆ ಏನು ಗೌರವ ಕೊಡಬೇಕಾಗಿದೆಯೋ ಆ ಗೌರವನ ಕೊಡಬೇಕಾಗಿದೆ. ಈಗ ನಾನು ಮಳವಳ್ಳಿ ಮಹಾದೇವ ಸ್ವಾಮಿ ಅಂತ ನೀವೊಬ್ಬರು ಗಾಯಕರು ಕೇಳಿರ್ಬೋದು. ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಬಿಟ್ಟರೆ ಮೈಸೂರು ವಿಶ್ವವಿದ್ಯಾನಿಲಯ ಕಲೆಗೋಸ್ಕರ ಡಾಕ್ಟರೇಟ್ ಕೊಟ್ಟಿದ್ದು ಅವ್ರಿಗೇನೆ. ಅವ್ರಿಗೆ ರಾಜ್ಕುಮಾರ್ ಅವ್ರಿಗೆ ರಂಗಭೂಮಿ, ಚಿತ್ರರಂಗ, ಕಲಾ ಸೇವೆ. ಇವರು ಮಳವಳ್ಳಿ ಮಹಾದೇವ ಸ್ವಾಮಿ ದೊಡ್ಡ ಜನಪದ ಗಾಯಕರು. ಅವ್ರನ್ನ ನನ್ನ ಮನೆಗೆ ಬಂದಿದ್ದರು, ನಾನು ಕರೆಸಿದ್ದೆ. ನನ್ನ ಪ್ರೀತಿ ಕಲಾವಿದರು ಅಂಥೇಳಿ. ಅವರು ಅವರ ಭಾವನೆಗಳನ್ನು ಹೇಳ್ಕೊಂಡ್ರು. ಎಂಥ ದೊಡ್ಡ ಅದ್ಭುತವಾದಂಥ ದೊಡ್ಡ ಕಲಾವಿದ. ಅವರನ್ನೂ ಕೂಡ ಜನಪದ ಕಲಾವಿದರು ವಿಶೇಷವಾಗಿ ಮುಗ್ಧರಿರ್ತಾರೆ. ಅವರಿಗೆ ವ್ಯಾವಹಾರಿಕ ಜ್ಞಾನ ಇರೋದಿಲ್ಲ. ಅವರು ಕೇಳೋದು ಮೆಚ್ಚುಗೆ, ಪ್ರೀತಿ. ಅವರನ್ನು ದುರುಪಯೋಗ ಮಾಡಿಕೊಳ್ಳುವಂಥ ದಳ್ಳಾಳಿಗಳು, ಮಧ್ಯವರ್ತಿಗಳು ಅವರ ಹೆಸರನ್ನು ಬಳಸ್ಕೊಂಡು ಅಥವಾ ಅವರ ಕಲೆಯನ್ನು ಇಟ್ಕೊಂಡು ಅವರನ್ನು ಎಲ್ಲಿಗೆ ತಲುಪಿಸ್ಬೇಕು ಅಂತ ತಲುಪಿಸ್ದೆ ಕೈಗೊಂಬೆಗಳಾಗಿ ಹಾಕ್ಸ್ಕೊಂಡಿರುವಂಥ ಜನ. ಆಮೇಲೆ ಜನಪದದ ಬಗ್ಗೆ ಮೂಲ ವಿಚಾರಗಳೇ ಗೊತ್ತಿಲ್ಲದೆ ಇರೋರೆಲ್ಲ ಜನಪದ ವಿಚಾರಗಳ ಬಗ್ಗೆ ತಜ್ಞರ ಥರ ಮಾತಾಡುವಂಥದ್ದು ಇವೆಲ್ಲ ಇದಾವಲ್ಲ, ಇವೆಲ್ಲ ಇವತ್ತಿನ ಜನಪದ ಕಲಾವಿದರಿಗೆ ಸಿಗಬೇಕಾದಂಥ ಮಾನ್ಯತೆ, ಜನಪದ ಕಲಾವಿದರಿಂದ ಮಾಹಿತಿಗಳನ್ನು ಪಡ್ಕೊಂಡು ಕಲೆ ಬಗ್ಗೆ ವಿಚಾರಗಳನ್ನ ತಗೊಂಡು ಅದನ್ನು ತಮ್ಮದೇ ಸಾಧನೆ ಅಥವಾ ತಾವೇ ಸಂಶೋಧನೆ ಮಾಡಿದ್ದೀವಿ ಅಂಥೇಳಿ ಬಿಂಬಿಸ್ಕೊಳ್ಳುವಂಥ ಬಹಳಷ್ಟು ಜನಪದ ಕಲಾವಿದರಿಗೆ ಕನಿಷ್ಠ ಕೃತಜ್ಞತೆಯನ್ನು ಹೇಳದೇ ಇರುವಂಥ ಪ್ರಸಂಗಗಳು ಇದ್ದಾವೆ. ಅದಕ್ಕೆ ಕಾರಣ ಏನಂದರೆ ಸರ್, ಹಲವಾರು ಕಡೆ ಪ್ರವಾಸದಲ್ಲಿ ನೋಡಿದ್ದೀನಿ, ತುಂಬ ಒಳ್ಳೆ ಕಂಠ ಹೊಂದಿರುವಂಥ ಮತ್ತು ಜನಪದ ಸಾಹಿತ್ಯವನ್ನು ನಿರರ್ಗಳವಾಗಿ ಹಾಡಬಲ್ಲಂಥ ಕಲಾವಿದರು ದೇವಸ್ಥಾನಗಳ ಮುಂದೆ ಭಿಕ್ಷೆ ಬಿಡ್ತಾ ಇರ್ತಾರೆ ಸರ್. ಇಲ್ಲಿ ನೋಡಿದ್ರೆ ಅಂದರೆ ನಾನು ಡಿಫ್ರೆನ್ಷಿಯೇಟ್ ಅಲ್ಲ, ಇಲ್ಲಿ ನೋಡಿದ್ರೆ ಯಾವುದೋ ಒಂದು ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರಧಾರಿ ಆಗಿಬಿಟ್ರೆ ಸಾಕು, ಒಂದು ಕಾರ್ ತೊಗೊಂಡು ಒಂದು ಮನೆ ಮಾಡ್ಕೊಂಡು ಬೆಂಗಳೂರಲ್ಲಿ ಲಾವಿಷಾಗಿ ಬದುಕ್ತಾ ಇರ್ತಾನೆ. ಇದು ಹೇಗೆ ಬದಲಾವಣೆ ಮಾಡೋದು? ಆ ಕಲಾವಿದರಿಗೆ ಬದುಕು ಕಟ್ಕೊಳ್ಳಿಕ್ಕೆ ಏನಾದರೂ ನಿಮ್ಮಲ್ಲಿ ಒಂದು ಮಾರ್ಗಸೂಚಿಗಳನ್ನ ಇದ್ದಾವ ಅಂತ? ಸರ, ಈಗ ಬೇರೆ ಬೇರೆ ಈ ಒಂದು ಸರ್ಕಾರಿ ಸೇವೆಯಲ್ಲಿ ಕೆಲಸ ಮಾಡೋರಿಗೆ ಜೀವನದ ಭದ್ರತೆ ಇರ್ತದೆ. ರಾಜ್ಯ ಸರ್ಕಾರಿ ಆಗಲಿ, ಕೇಂದ್ರ ಸರ್ಕಾರಿ ಆಗಲಿ,
ಒಂದು ಖಾಸಗಿ ಕಾರ್ಖಾನೆಯಲ್ಲಿ ಕೆಲಸ ಮಾಡೋವನಿಗೂ ಒಂದು ಸಂಘಟನೆ ಇರ್ತದೆ ಅವನ ಬೇಡಿಕೆಗಳನ್ನ ಈಡೇರಿಸ್ಕೊಳ್ಳೋದಕ್ಕೆ. ಆದರೆ ವಿಶೇಷವಾಗಿ ಜನಪದ ಕಲಾವಿದರ ಬಗ್ಗೆ ಮಾತಾಡಬೇಕಾದ್ರೆ ಅವ್ರಿಗೆ ದಿಕ್ಕು ದೆಸೆ ಯಾರೂ ಇಲ್ಲ ಸರ್. ಅವು ಏನು ಹೇಳೋದು, ಅಕ್ಷರಗಳಲ್ಲಿ ಮಾತಾಡ್ತವೆ, ಕಾನೂನುಗಳಲ್ಲಿ ಮಾತಾಡ್ತವೆ, ಅಲ್ಲಿ ಮಾನವೀಯತೆ ಅಂಶಗಳು ಸತ್ತೋಗಿದ್ದಾವೆ, ಅಲ್ಲಿ ಒಂದು ವ್ಯವಸ್ಥಿತ ಜಾಲಗಳು ಇದೆ. ಈ ನಮ್ಮ ಕರ್ನಾಟಕದಲ್ಲಿ ಕಲಾವಿದರಿಗೆ ಕೊರತೆನೇ ಇಲ್ಲ. ಮನುಷ್ಯನ ಒಳಗಡೆ ಹಾಸುವಕ್ಕಾಗಿ ಈಗ ನಮ್ಮ ತಾಯಿಯ ಎದೆ ಹಾಲು ನನ್ನ ದೇಹದಲ್ಲಿ, ಯಾವುದೇ ಮನುಷ್ಯನ ದೇಹದಲ್ಲಿ ತಾಯಿಯ ಎದೆ ಹಾಲಿನ ಮುಖಾಂತರ ಒಂದು ಸಂಸ್ಕೃತಿ ಬರುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಮಾತೃಭಾಷೆ ಅಂತ ಕರೆಯೋದು. ಅದು ನಮ್ಮ ಜೀವಧಾತು. ಅದು ಹಾಗೆ ಜನಪದವೂ ಕೂಡ ಅದಕ್ಕೆ ಏನಕ್ಕೆ ಅದು ಈ ದೇಸಿ ಸೊಗಡು, ಮಣ್ಣು ವಾಸನೆ, ಈ ನೆಲದ್ದು ಅಸ್ಮಿತೆ ಅಂತ ಎಲ್ಲ ಯಾಕೆ ಮಾತಾಡ್ತಾರೆ ಶಿಷ್ಟ ಸಾಹಿತ್ಯದಲ್ಲಿ ಅಂದರೆ ಮೂಲ ನಮ್ಮ ಬೇರುಗಳಲ್ಲಿ ಇದ್ದಾವೆ ಅಂದರೆ ಯಾವ ಮಣ್ಣಿನಲ್ಲಿದ್ದಾವೆ. ಹಾಗಾಗಿ ಮನುಷ್ಯ ನಾವು ಎಲ್ಲೇ ಹೋದರೂ ಕೂಡ ನಾವು ಎಷ್ಟೇ ವಿದ್ಯಾವಂತರಾಗಿ PhDಗಳು ಡಾಕ್ಟರೇಟ್ಗಳು ಮಾಡಿ ಗೌರವ ಸನ್ಮಾನ ಸಮಾಜದಲ್ಲಿ ಭಾಳ ಗಣ್ಯ ವ್ಯಕ್ತಿಗಳು ಅನ್ನಿಸ್ಕೊಂಡಾಗಲೂ ಕೂಡ ನಮ್ಮ ಮನಸ್ಸಿಗೆ ಆಘಾತ ಆದಾಗ, ನೋವಾದಾಗ ನಾವು ಕೂಕ್ಕೊಳ್ಳೋದು ನಮ್ಮ ಕರುಳಿನ ಕರೆ. ಅದು ನಮಗೆ ಪ್ರಜ್ಞಾಪೂರ್ವಕವಾಗಿ ನಮಗೆ ಗೊತ್ತಿಲ್ಲದೇನೆ ಅಯ್ಯೋ ಅಮ್ಮ ಅಂತ ಅಂದ್ಬಿಡ್ತೀವಿ ನಾವು. ಅದೇ ಜನಪದ ಏನು ಹಿಂದಿನ ಕಾಲದಲ್ಲಿ ಸೂಲಗಿತ್ತಿಯರು ಹೆರಿಗೆ ಮಾಡಿಸ್ತಾ ಇದ್ರಂತೆ. ಅಂದರೆ ಅವರೇನು ವೃತ್ತಿಪರ ಅಲ್ಲ. ಹಳ್ಳಿನಲ್ಲಿ ಹೆಣ್ಮಕ್ಳಿಗೆ ಹೆರಿಗೆ ನೋವು ಕಾಣಿಸ್ದಾಗ ಆ ಊರಿನಲ್ಲಿ ಹಿರಿಯರು ಯಾರೋ ಅವ್ರನ್ನ ಕರಿ, ನರಸಮ್ಮನ, ಪುಟ್ಟಮ್ಮನ, ಚಿಕ್ಕಮ್ಮನ ಕರಿ ಅಂದ ಅವ್ರು ಬಂದು ಕರೆದು ಇವಳು ಹೊಲದಲ್ಲಿ ಕಳೆ ಕೀಳ್ತಾ ಇದ್ಲೋ, ನಾಟಿ ಆಗ್ತಿದ್ಲೋ, ಹಾಲು ಕರೀತಾ ಇದ್ಲೋ, ಎಲ್ಲೋ ಹೆರಿಗೆ ನೋವು ಬಂದಾಗ ಬಂದು ಅವ್ರನ್ನ ಹೆರಿಗೆ ಮಾಡಿಸ್ಬಿಡ್ತಾಯಿದ್ರು, ಹೆಣ್ಣು ಗಂಡು ಅಂತ. ಆಗ ತಾಯಿಯ ರಕ್ತ ಮಾಸು ಅಂಟ್ಕೊಂಡಿರ್ತಿತ್ತಲ್ಲ ಮಗು, ಅದನ್ನು ಕೈ ಕಾಲಿಡ್ಕೊಂಡು ಹಿಂದೆ ಕುಂಡಿ ಮೇಲೆ ಏಟು ಹೊಡೆದು ಅಳಬೇಕು ಅಂತ ಅಳಿಸಿ ಆಗ ಹೆಣ್ಣು ಗಂಡು ಅಂತ ಹೇಳೋರಂತೆ. ಹೆಣ್ಣು ಕಣೆ ಗಂಡು ಕಂಡ್ರೋ ಅಂತ ಹೇಳೋರಂತೆ. ಅದು ಜನಪದ. ಇವತ್ತು ಬೆಂಗಳೂರು ನರ್ಸಿಂಗ್ ಹೋಮಲ್ಲಿ ಸಿಸೇರಿಯನ್ ಆಪರೇಷನ್ ಮಾಡಿಸಿ ಟರ್ಕಿ ಟವಲಲ್ಲಿ ಮಗುನ ಸುತ್ತಿ ಎಲ್ಲ ಮಾಡಿ ಬೇಬಿ ಪೌಡ್ರ್ ಹಾಕಿ ತೋರಿಸ್ತಾರಲ್ಲ, ಇದು ಶಿಷ್ಟ ಸಾಹಿತ್ಯ ನಗರ. ಅದೇ ಗಂಡು ಹುಟ್ಟಿದ್ರೆ ಬ್ಲೂ ಟವಲ್ಲು, ಹೆಣ್ಣು ಹುಟ್ಟಿದ್ರೆ ಪಿಂಕ್ ಟವಲ್ ಸುತ್ತಬಿಡ್ತಾರೆ ಸರ್. ನೋಡಿ ಮನುಷ್ಯನ ಮನೋಸ್ಥಿತಿ ಯಾವ ಥರ ಇದೆ ಅಂದರೆ ಎಲ್ಲವೂ ಕೂಡ ವ್ಯಾಪಾರೀಕರಣ ಆಗ್ಬಿಟ್ಟಿದೆ. ಜನಪದದಲ್ಲಿ ಒಂದು ಸೊಲ್ಲಿದೆ, 10 ಗಂಡು ಹಡೆದಾರು ಮತ್ತೆ ಬಂಜಂಬಾರು, ದಟ್ಟಿಯ ಉಡುವ ಧರಣಿಯ ಹಡೆದಾರೆ ಎತ್ತ ತಾಯಿ ಎಂದು ಕರೆವಾರು ಅಂತ. 10 ಗಂಡು ಮಕ್ಕಳನ್ನ ಎತ್ತರೂ ಹೆಣ್ಣು ಬಂಜೆ ಅಂತೆ. ದಟ್ಟಿ ಅಂದರೆ ಸೀರೆ, ದಟ್ಟಿ ಉಡೋ ಧರಣಿ ಅಂದರೆ ಭೂಮ್ತಾಯಿ, ಹೆಣ್ಣನ್ನ ಭೂಮ್ತಾಯಿಗೊಳಿಸ್ತಾರೆ, ಎತ್ತ ತಾಯಿ ಎಂದು ಕರೆಯುವವರು ಅಂತ. ನನ್ನವ್ವ ಹೇಳೋ ಒಂದು ಗಾದೆ ಮಾತು, ಹೆಣ್ಮಕ್ಳು ಎಣಕ್ಕೆ ಕಳ್ತಾರೆ ಕಣಪ್ಪ, ಗಂಡು ಮಕ್ಕಳು ಹಣಕ್ಕೆ ಕಳ್ತಾರೆ, ಹೆಣ್ಣಿಲ್ದಿರೋ ಮನೆ ಅಲ್ಲ ಅಂತ ಹೇಳ್ತಾಳೆ ನಮ್ಮವ್ವ. ಹೆಣ್ಮಗಳು ಸತ್ತೋದ್ರೆ, ಅಪ್ಪ ಅಮ್ಮ ಯಾರಾದ್ರು ಸತ್ತೋದ್ರೆ ನನ್ನ ತವ್ರು ಹೊಟ್ಟೈತೆ, ನನಗೆ ನನ್ನ ಕರೆದು ಆಧರಿಸೋರು ಇಲ್ವೇ ಅಂತ ಹೆಣ್ಮಗಳು ಕಣ್ಣೀರು ಹಾಕ್ತಾಳಂತೆ. ಅದೇ ಗಂಡು ಮಕ್ಕಳು ನಮ್ಮಪ್ಪ ಎಲ್ಲಿ, ನಮ್ಮಪ್ಪ ಕಬ್ಬಣದ ಪೆಟ್ಟಿಗೆ ಬೀಗ ಎಲ್ಲಿ ಮಡ್ಗವನೆ, ಎಷ್ಟು ಆಸ್ತಿ ಮಡ್ಗವನೆ, ಎಲ್ಲಿ ದುಡ್ಡು ಮಡ್ಗವನೆ ಅಂತ ಗಂಡು ಮಕ್ಕಳು ಹಣಕ್ಕೆ ಕಳ್ತಾರಂತೆ, ಹೆಣ್ಮಕ್ಳು ಎಣಕ್ಕೆ ಕಳ್ತಾರಂತೆ. ಇದು ಗಾದೆ ಮಾತು. ಹೆಣ್ಣಿದ್ದ ಮನೆಗೆ ಕನ್ನಡಿ ಯಾತಕ್ಕೆ, ಹೆಣ್ಣು ಸಣ್ಣವಳು ಒಳಗಿರಲು ನನ್ನ ಮಗಳು ಕನ್ನಡಿ ಹಂಗೆ ಒಳೆವಳು ಅಂತ ಒಂದು ಜನಪದ ತ್ರಿಪದಿ. ಕುವೆಂಪು ಅವರ ಒಂದು ಹೇಳಿಕೆ ಇದೆ, ಮನುಷ್ಯನನ್ನು ಮೃಗತ್ವದಿಂದ ದೈವತ್ವಕ್ಕೆ ಎತ್ತುವ ಸಾಧನ ಮತ್ತು ವಿಧಾನ ಅದು ವಿದ್ಯೆ, ಕಲೆ, ಸಂಸ್ಕೃತಿ ಅಂತ. ಇವತ್ತು ಈ ನಾಗರಿಕ ಸಮಾಜದಲ್ಲಿ ನಡೀತಕ್ಕಂಥ ಘೋರ ಕೃತ್ಯಗಳೆಲ್ಲ ಇದ್ದಾವಲ್ಲ, ಅದಕ್ಕೆ ಮೂಲ ಕಾರಣ ಏನಂದರೆ ಮೃಗೀಯ ಮನೋಭಾವ. ಅದು ಕಡಿಮೆ ಆಗಬೇಕು ಅಂದರೆ ಏನು ಬೇಕು, ಮನುಷ್ಯನಲ್ಲಿ ಸಂಸ್ಕೃತಿ ನೆಲೆಗೊಳ್ಳಬೇಕು. ಸಂಸ್ಕೃತಿ ಅಂದರೆ ಅದು ಒಂದೇ ಪ್ರಕಾರ ಅಂತಲ್ಲ, ಅದು ಪುಸ್ತಕ ಸಂಸ್ಕೃತಿ ಆಗ್ಬೋದು, ಓದೋ ಸಂಸ್ಕೃತಿ, ಹಾಡೋ ಸಂಸ್ಕೃತಿ, ಕೇಳೋ ಸಂಸ್ಕೃತಿ, ಸಾಮೂಹಿಕವಾಗಿ ಪಾಲ್ಗೊಳ್ಳೋ ಸಂಸ್ಕೃತಿ. ಈ ಸಂಸ್ಕೃತಿ ಪುನರುಜ್ಜೀವನ ಆಗ್ತಾ ಇರಬೇಕು. ಈಗ ಬೇಂದ್ರೆ ಅವರು ಹೇಳ್ತಾರೆ, ನಿದ್ದೆಗೊಮ್ಮೆ ನಿತ್ಯ ಮರಣ, ಎದ್ದ ಸಲ ನವೀನ ಜನನ ಅಂತ. ಹಾಗಾಗಿ ಮನುಷ್ಯ ತನ್ನನ್ನು ಪ್ರತಿ ಬಾರಿಯೂ ವಿಮರ್ಶಾತ್ಮಕವಾಗಿ ಹೊಸದನ್ನು ತನ್ನೊಳಗಡೆ ತುಂಬಿಕೊದ್ದು ಯಾರು ಸಾಹಿತ್ಯ, ಕಲೆ, ಸಂಸ್ಕೃತಿಯ ಜೊತೆಗೆ ಸಂಪರ್ಕ ಮತ್ತು ಸಂಸರ್ಗ ಇಟ್ಕೊಂಡಿರ್ತಾನೆ ಅವನು ಕಡಿಮೆ ದುಷ್ಟ ಆಗ್ತಾನೆ ಮತ್ತು ಕಡಿಮೆ ಭ್ರಷ್ಟ ಆಗ್ತಾನೆ ಅಂತ ಒಂದು ಮಾತಿದೆ. ಯಾಕೆಂದರೆ ಆತ್ಮಸಾಕ್ಷಿ ಕೆಲಸ ಮಾಡುತ್ತೆ ಅವನಿಗೆ. ನಾನು ಮಾಡ್ತಾ ಇರೋದು ಸರಿನಾ ತಪ್ಪ ಛೇ ಅಂತ. ಆ ರೀತಿ ಸಂಸ್ಕೃತಿ ಉಳಿಬೇಕು ಅಂದರೆ ಮನುಷ್ಯ ಕಡಿಮೆ ದುಷ್ಟ ಮತ್ತು ಕಡಿಮೆ ಭ್ರಷ್ಟ ಆಗಬೇಕು ಅಂದರೆ, ಮನುಷ್ಯತ್ವ ಉಳಿಬೇಕು ಅಂದರೆ ನಾವು ಸಾಹಿತ್ಯ, ಕಲೆ, ಸಂಸ್ಕೃತಿಯ ಒಡನಾಟದಲ್ಲಿ ಅಂಥ ವ್ಯಕ್ತಿತ್ವ ಇರೋ ವ್ಯಕ್ತಿಗಳ ಜೊತೆಯಲ್ಲಿ ಇರಬೇಕು. ಅದು ನಿಜವಾಗ್ಲೂ ಜನಪದ ಕಲಾವಿದರಲ್ಲಿ ಮತ್ತು ಎಲ್ಲ ಕಲಾವಿದರಲ್ಲಿ
ಸಾಹಿತಿಗಳಿಗೆ ಸಂಸ್ಕೃತಿವಂತರಲ್ಲಿ ಇದೆ. ಅದನ್ನು ನಮ್ಮ ಆಳೋ ಮಂದಿ, ಅದು ಯಾವುದೇ ಪಕ್ಷದ ಸರ್ಕಾರಗಳಾಗ್ಬೋದು, ಸಂಸ್ಕೃತಿ ಅಂತ ಹೇಳಿದ್ರೆ ವರ್ಷಕ್ಕೊಂದು ಉತ್ಸವ ಮಾಡಿ 2 ದಿನ ಮೆರೆಸ್ಬಿಟ್ಬಿಟ್ರೆ ಸಂಸ್ಕೃತಿ ಉದ್ಧಾರ ಮಾಡ್ತೀವಿ ಅಂತಲ್ಲ. ಅದು ದಿನನಿತ್ಯದ ನಮ್ಮ ಬದುಕಿನ ಒಂದು ಅವಿಭಾಜ್ಯ ಅಂಗ ಆಗಿರಬೇಕು. ಕಲಾವಿದನಲ್ಲಿ ಸಾಂಸ್ಕೃತಿಕ ಅಂಶಗಳು, ಅವನಲ್ಲಿರೋ ಕಲೆ ಬತ್ತದೇ ಇರೋ ಥರ, ಅವನಲ್ಲಿರೋ ಉತ್ಸಾಹ ಕುಂದೋಗದೆ ಇರೋ ಥರ, ಅವನ ಕಲೆ ಅವನ ತಲೆಮಾರಿಗೆ ನಶಿಸಿ ಹೋಗದೆ ಇರೋ ಥರ. ಅದಕ್ಕೆ ಒಂದು ಸಸಿಗೆ ಹೇಗೆ ನಾವು ಗೊಬ್ಬರ ನೀರು ಎರಿತೀವಿ, ಕೊಟ್ಟು ಕಾಪಾಡ್ತೀವಿ, ಆ ರೀತಿ ಕಾಪಾಡಬೇಕು. ಮೇಲೆಲ್ಲ ಪ್ರೋಕ್ಷಣೆ ಮಾಡೋದು, ಬುಡಕ್ಕೆ ಯಾವುದೇ ಒಂದು ಜನಪದ ಬುಡ ತಾಯಿ ಬೇರದು. ಅದಕ್ಕೆ ನೀವು ಸದೃಢವಾಗಿ ಬೆಳೆದು ಅದು ಕೊಂಬೆ ರೊಂಬೆ ಚಾಚ್ಕೊಂಡು ಟಿಸಲು ಹೊಡೆದು ಹಲವಾರು ರೀತಿಗೆ ನೆರಳು ಕೊಡಬೇಕು, ಆಶ್ರಯ ಕೊಡಬೇಕು. ಅಂದರೆ ಜನಪದ ಕಲೆ ಉಳಿಸ್ಬೇಕು ಅಂದರೆ ಕಲಾವಿದರನ್ನ ಉಳಿಸ್ಬೇಕು. ಕಲಾವಿದರನ್ನ ಉಳಿಬೇಕು ಅಂದರೆ ಕಲಾವಿದರಿಗೆ ಬೇಕಾದಂಥ ಮೂಲಭೂತ ಅವಶ್ಯಕತೆಗಳನ್ನ ಅವರೇನು ಐಷಾರಾಮಿ ಕೇಳೋದಿಲ್ಲ. ನಮ್ಮ ಜನಪದ ಕಲಾವಿದರು ಅಲ್ಪತೃಪ್ತರು. ಏನು ಹೇಳಿ, ಅಲ್ಪತೃಪ್ತರು. ಅವರು ಬಳಸ್ಬೋದ ಈ ಪದನ ಧಾರಾಳವಾಗಿ. ಅವ್ರಿಗೆ ಮಹತ್ವಾಕಾಂಕ್ಷೆಗಳೇ ಇಲ್ಲ, ದುರಾಸೆ ಇಲ್ಲವೇ ಇಲ್ಲ ಜನಪದ ಕಲಾವಿದರಿಗೆ. ಘಂಟಾಘೋಷವಾಗಿ ಹೇಳ್ತೀನಿ, ಮತ್ತು ನನ್ನ ಸ್ವಂತ ಅನುಭವದಿಂದನೂ ಹೇಳ್ತೀನಿ, ಸಾರ್ವಜನಿಕವಾಗಿ ಜೀವನದ ನಾನು ಕಂಡುಕೊಂಡಿರೋದನ್ನು ನೋಡ್ತೀನಿ. ಅವರಷ್ಟು ವಿನಯವಂತರು, ಅವರಷ್ಟು ಮಾನವೀಯತೆ ಇರೋರು. ನಾನು ಬರೀ ಬ್ರ್ಯಾಂಡ್ ಮಾಡ್ತಿದ್ದೀನಿ ಅಂತ ಹೇಳಿ ಜನಪದಕ್ಕೆ ಸಂಬಂಧಪಟ್ಟಂಗೆ ಮಾತಾಡ್ತಿರೋ ಸ್ವಯಂ ಪ್ರತಿಷ್ಠೆ ಇಲ್ಲ ನಮ್ಮ ಜನಪದ ಕಲಾವಿದರಿಗೆ. ಏನು ಹೇಳಿ, ಇಲ್ಲ. ಅವ್ರ ಉದ್ದೇಶ ಏನು ಅಂದರೆ ತಣಿಸ್ಬೇಕು, ಜನನ ಮಣಿಸ್ಬೇಕು, ನನ್ನ ಕಲೆಯ ಪರಾಕಾಷ್ಠೆಗೆ ಹೋಗ್ಬೇಕು, ನನ್ನಲ್ಲಿರೋದ್ರೆಲ್ಲ ಬಸಿಬೇಕು ಹೊರಗಡೆ, ನನ್ನ ಸತ್ವ ಸಾರನ ತೆಗೆದು ಇಲ್ಲಿ ಸಮಾಜದ ಮುಂದೆ ಇಡಬೇಕು, ನೋಡುಗರ ಮುಂದೆ ಕೇಳುಗರ ಮುಂದೆ ಇಡಬೇಕು. ಕಲೆ ಆಗ ಸಾರ್ಥಕತೆ ಪಡ್ಕೋಬೇಕು ಅನ್ನೋದೇ ಜನಪದ ಕಲಾವಿದನ ವಾಂಛೆ ಆಗಿರುತ್ತೆ. ಅಲ್ಪತೃಪ್ತರು ಅವರು, ತುಂಬ ದೊಡ್ಡ ಮಹತ್ವಾಕಾಂಕ್ಷೆಗಳನ್ನ ಇಟ್ಕೊಂಡಿರೋರಿಲ್ಲ. ಕರ್ನಾಟಕ ರಾಜ್ಯದ ಯಾವ ಕಲಾ ಪ್ರಕಾರಗಳ ಬಗ್ಗೆ ತಾವು ಅಧ್ಯಯನ ಗಮನ ಹರಿಸಿದ್ದೀರಿ ಅಂತ ತಿಳ್ಕೊಬೋದಾ? ಸರ್, ನಾನು ಜನಪದ ಎಲ್ಲ ಕಲಾ ಪ್ರಕಾರಗಳು, ಎಲ್ಲ ಪ್ರಕಾರ ಅಂದರೆ ಕಲೆಗೆ ಅದು ಮಿತಿನೇ ಇಲ್ಲ, ಬೇಕಾದಷ್ಟು ಕಲಾ ಪ್ರಕಾರಗಳಿದೆ. ನಾನು ಜನಪದ ಮೂಲತಃ ಹಾಡು, ಒಗಟು, ಗಾದೆ, ಕುಣಿತಗಳು, ಕೋಲಾಟ, ಕಂಸಾಳೆ, ಗೊರವರ ಕುಣಿತ, ಈ ರೀತಿ ಉತ್ತರ ಕರ್ನಾಟಕದ ಡೊಳ್ಳಿನ ಪದಗಳಾಗ್ಬೋದು. ಆಮೇಲೆ ನಮ್ಮ ಎಲ್ಲವನ್ನ ಹಾಡುಗಳು, ಲಾವಣಿ ಪದಗಳು, ಮಲೆ ಮಹದೇಶ್ವರ ಮಂಟೇಸ್ವಾಮಿ ಕಾಲಜ್ಞಾನ, ನಮ್ಮ ಕಲೇವಾಲ ಅನ್ನುವಂಥ ಫಿನ್ಲ್ಯಾಂಡಿನ ಜನಪದ ಮಹಾಕಾವ್ಯನ ಬಿಟ್ಟರೆ ನಮ್ಮ ಕರ್ನಾಟಕದ ಮಲೆ ಮಹದೇಶ್ವರ ಕಾವ್ಯವೇ ಬೃಹತ್ತಾದ ಮಹತ್ತಾದ ಮಹಾಕಾವ್ಯ. 7 ರಾತ್ರಿ 7 ಹಗಲು ಹಾಡಿದ್ರೂ ಮುಗಿದೇ ಇರುವಂಥ ಮಹಾಕಾವ್ಯ. ನಮ್ಮ ಸಂಸ್ಕೃತಿಯ, ಜನಪದ ಸಂಸ್ಕೃತಿಯ ಮೂಲ ಒಂದು ಹೇಳಿದ್ರೆ ಗಟ್ಟಿ. ಈ ನಮ್ಮ ಹಳ್ಳಿ ಕಡೆ ಈ ಮುಂಗಾರು ಮಳೆ ಹುಯ್ದಾಗ ಬಿತ್ತನೆ ಬೀಜ ಅಂತ ತೆಗಿತಾರೆ, ಗಟ್ಟಿಯಾದ ಕಾಳುಗಳು ಅಂತ. ಸತ್ವಶಾಲಿ ಸಮೃದ್ಧ ಸಾಹಿತ್ಯ ನಮ್ಮ ಮಲೆ ಮಹದೇಶ್ವರ ಕಾವ್ಯ. ಬಿಡಿ ಬಿಡಿ ಹಾಡುಗಳು ಇದ್ದಾವೆ, ಕೋಲಾಟಗಳಿದ್ದಾವೆ, ಬೇಕಾದಷ್ಟು ಕಲಾ ಪ್ರಕಾರಗಳು ನಮ್ಮಲ್ಲಿ. ಚೌಡಿಕೆ ಇದೆ, ತುಂತುಣಿ ಇದೆ, ಡೊಳ್ಳಿನ ಪದ, ಹಲಗೆ ಪದಗಳು ಇದ್ದಾವೆ, ಮಾನೋಮಿ ಪದಗಳಿದ್ದಾವೆ, ಅಂಟಿಕೆ ಪಂಟಿಕೆ ಇದ್ದಾವೆ, ಸೋಬಾನೆ ಮೂಲ ಇದ್ದೇ ಇರ್ತವೆ, ದೇವಿ ಸ್ತುತಿಗಳಿದ್ದಾವೆ, ಕಲಾ ಪ್ರದರ್ಶನ ಕಲೆಗಳಿದ್ದಾವೆ. ಇವೆಲ್ಲವೂ ನಿಮ್ಮ ವೈವಿಧ್ಯಮಯ ಅಂದರೆ ನೀವು ಎಷ್ಟು ಆಸಕ್ತಿ ತೋರಿಸ್ತಿರೋ ನಿಮ್ಮ ಅಷ್ಟು ತಣಿಯುವಷ್ಟು ಕಲಾ ಸಂಪತ್ತು ನಮ್ಮ ಜನಪದದಲ್ಲಿ ಇದೆ. ಬಗೆದಷ್ಟು ಅಗೆದಷ್ಟು ಸಿಗುವಂಥ ಎಂದೂ ಮುಗಿಯದ ಸಮೃದ್ಧ ಸಂಪತ್ತು ಜನಪದ. ಅದಕ್ಕೆ ಒಬ್ಬ ತಾಯಿ ಹೇಳ್ತಾಳೆ, ಮುತ್ತು ಮಾಣಿಕ್ಯ ಬೇಡ, ಮತ್ತೆ ಸಂಪದ ಬೇಡ, ಸುತ್ತೇಳು ಕೋಟೆಯ ವೈಭವ ಬೇಡ, ನನ್ನವ್ವ ಸುತ್ತೆಲ್ಲ ಜನಪದ ಆಡಿರಲಿ ಅಂತ. ಇದು ನಮ್ಮ ಜನಪದರ ಮನೋಭಾವ ತೋರಿಸುತ್ತೆ. ಮುತ್ತು ಮಾಣಿಕ್ಯ ಬೇಡ, ಮತ್ತೆ ಸಂಪದ ಅಂದರೆ ಸಂಪತ್ತು ಬೇಡ ನನಗೆ, ಸುತ್ತೇಳು ಕೋಟೆಯ ವೈಭವ ಬೇಡ ಅಂದರೆ ಮಹಾರಾಜರತನ ದೊರೆತನೂ ಬೇಡ, ಸುತ್ತೆಲ್ಲ ಜನಪದ ಆಡಿರಲಿ, ನಾನು ಎಲ್ಲೆಲ್ಲ ಹೋಗ್ತೀನೋ ಅಲ್ಲೆಲ್ಲ ಜನಪದ ಆಡಿರಲಿ. ನಗರ ಪ್ರದೇಶದ ವಾಸಿಗಳು ಅಥವಾ ಈಗಿನ ಆಧುನಿಕ ತಿಳುವಳಿಕೆ ಹೊಂದಿರೋಂಥವ್ರು ಜನಪದದ ಕಡೆಗೆ ಯಾಕೆ ವಾಲ್ಬೇಕು, ಜನಪದವನ್ನು ಯಾಕೆ ತಿಳ್ಕೋಬೇಕು ಅಂತ ಅಥವಾ ಬದುಕಿಗೆ ಅಳವಡಿಸ್ಕೋಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀರಿ? ಸರ್, ನಗರ ಪ್ರದೇಶದಲ್ಲಿ ಇದ್ದವರು, ನಾನು ಆಗಲೇ ಮಾತಾಡಿದಾಗೆ ಅವರ ಮೂಲ ಬೇರುಗಳು ಧಾತುಗಳು ಹಳ್ಳಿನಲ್ಲೇ ಇರ್ತವೆ. ಇಲ್ಲಿ ಇಲ್ಲಿ ಜನರೇಷನ್ ಬದಲಾದಾಗ ತಂದೆ ತಾಯಿ ಅವರು ಮುಂದೆ ಬೆಂಗಳೂರಲ್ಲೇ ಹುಟ್ಟಿ, ಬೆಂಗಳೂರಲ್ಲೂ ಒಂದು ಜನಪದ ಇದೆಯಲ್ಲ,
ಆಮೇಲೆ ಬೆಂಗಳೂರಲ್ಲೇ ಹುಟ್ಟಿದ್ದು, ಬೆಂಗಳೂರಲ್ಲೇ ಓದಿದ್ದು, ನಾನು ಹಳ್ಳಿನೇ ನೋಡಿಲ್ಲ ಅಂತ ಹೇಳ್ಬೋದು. ಆದರೆ ಅವ್ರ ತಂದೆ ತಾಯಿ ಹಳ್ಳಿಲಿ ಹುಟ್ಟಿರ್ತಾರಲ್ಲ, ನಮಗೆ ಈ ರೀತಿ ಒಂದು ಜನಪದದ ಹಿನ್ನೆಲೆ ಇದೆ. ಅದನ್ನು ಮಕ್ಕಳು, ನಮ್ಮ ಸಂಸ್ಕೃತಿ ಇದು, ಜನಪದ ಸಂಸ್ಕೃತಿ. ಯಾಕೆ ಗೊತ್ತಾ ಸರ್, ನನ್ನ ದುಃಖ, ವೈಯಕ್ತಿಕ ದುಃಖ, ಇದನ್ನು ಬಳಸಲ್ಲ ಸರ್. ಯಾವುದೋ ಈ ಇನ್ಸ್ಟಾಗ್ರಾಮಲ್ಲಿ ತುಂಡು ಬಟ್ಟೆ ಹಾಕೊಂಡು ಬಂದು ಏನೋ ವಿಡಿಯೋ ಮಾಡಿದ್ರೆ ಲಕ್ಷ ಲಕ್ಷ ಓಡ್ತಾವೆ ಸರ್. ಒಬ್ಬ ಜನಪದ ಕಲಾವಿದರ ಸಂದರ್ಶನ ಮಾಡಿ ಅವ್ನ ಕಲೆ ಎಲ್ಲ ತಂದು ಹಾಕಿದ್ರೆ ಜನ ನೋಡೋದೇ ಇಲ್ಲ ಸರ್. ಹೌದು, ನೀವು ಬರೀ ಕುಣಿತ ನೋಡ್ತಾರಷ್ಟೇ. ಇದು ಪ್ರಾಬ್ಲಮ್. ಈಗ ನೋಡಿ, ನಿಮಗೆ ಇಲ್ಲಿ ನನ್ನ ಮೊಮ್ಮಗಳು 3.5 ವರ್ಷ ಅವಳಿಗೆ ಇಲ್ಲ, ಅವಳು ಇಲ್ಲೇ ಹುಟ್ಟಿರೋದಲ್ಲ, ಬೆಂಗಳೂರಲ್ಲಿ. ಅವಳಿಗೆ ಅವ್ರ ಅಪ್ಪ ಅಮ್ಮ ಅವಳನ್ನು ಬೆಳೆಸೋದು ಅವ್ರ ತಂದೆ ತಾಯಿ ಇಷ್ಟ, ಅವ್ರ ಇಷ್ಟದಂಗೆ ಬೆಳೆಸ್ಬೇಕು ಅವ್ರ ಮಕ್ಕಳನ್ನು. ಆದರೆ ನನಗೆ ಜವಾಬ್ದಾರಿ ಇದೆಯಲ್ಲ, ಮೊಮ್ಮಗಳು ನನಗೆ, ನಾನು ಅವಳ ಕೈಲಿ 5 ಹಾಡು ಆಡಿಸ್ತೀನಿ. ನಾನು ಏನು ಹೇಳಿ, 3.5 ವರ್ಷಕ್ಕೆ ಪುಟ್ ಹಾಡು ಕಲಿಸ್ಕೊಟ್ಟಿದ್ದೀನಿ. ಚನ್ಮಲ್ಲಕ್ಕ ಎಲ್ಲಿಗೆ ಹೋಗಿದ್ದೆ, ಬಿನ್ಗೆ ತಗೊಂಡು ಬಾವಿ ಕಡೆ ನೀರಿಗೆ ಹೋಗಿದ್ದೆ, ಬಡಿಬೇಡ ಮೈ ನೋಯ್ತದೆ, 10 ರೂಪಾಯಿ ಕಾಸಿನ ಸರ ಮುರಿದೋಯ್ತದೆ, ಇದು ಹೇಳ್ಕೊಟ್ಟಿದ್ದೀನಿ ಅವಳಿಗೆ. ಅವಳ ಮಾಂಟೆಸರಿ ಸ್ಕೂಲಲ್ಲಿ ಅವ್ರು ಬೇರೆ ಹೇಳ್ಕೊಡ್ತಾರೆ, ಇವಳು ಅದಕ್ಕೆ ಕೌಂಟ್ರ್ ಹೇಳ್ತಾಳೆ. ನಿಮ್ಮ ಮಾತಿಗೆ ನಾನು ಉದಾಹರಣೆ ಕೊಡ್ತಾ ಇದ್ದೀನಿ. ನನ್ನ ಮಗ ಹುಟ್ಟಿದ್ದು ಬೆಂಗಳೂರಲ್ಲೇ. ಏನು ಹೇಳಿ, ನನ್ನ ಮಗ ಬೆಂಗಳೂರು ಇಲ್ಲೇ ವಿಜಯನಗರ ಗೋವಿಂದರಾಜನಗರದಲ್ಲಿ ನರಸಿಂಹಮಲ್ಲಿ ಹುಟ್ಟಿದಪ್ಪ ನನ್ನ ಮಗ. ನಾನು ಹುಟ್ಟಿದ್ದು ನಮ್ಮ ಹಳ್ಳಿನಲ್ಲಿ. ಇನ್ನು ನನ್ನ ಮೊಮ್ಮಗಳು ಹುಟ್ಟಿದ್ದು ಪೋರ್ಟಿಸ್ ಹಾಸ್ಪಿಟಲ್ಲಿ, ಕೊರೋನಾ ಕಾಲದಲ್ಲಿ ಹುಟ್ಟಿದ್ಲು. ಮುಖ ನೋಡೋಕ್ಕೂ ನಾವು ಆಗಿಲ್ಲ, ಆಯಿತಾ. ಮೊಮ್ಮಗಳು ಈಗ ಅಂದ್ಬಿಟ್ಟು, ಈಗ ನನ್ನ ಮಗ ಬೆಂಗಳೂರಲ್ಲಿ ಹುಟ್ಟಾನೆ, ನನ್ನ ಮೊಮ್ಮಗಳು ಬೆಂಗಳೂರು ಹುಟ್ಟಿದಾಳೆ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ರೆ ಆಗ್ಬಿಡುತ್ತಾ? ಸಂದೆ ಮೇಲೆ ಬಂದ ಇಂದು ಕುಟಾದಿಂದ ನೋಡು ಚಂದ, ಜಾತಿ ಆಯ್ತು ಮಲಗೆ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಆಮೇಲೆ ನಮ್ಮ ಸ್ನೇಹಿತರು ಎಷ್ಟೋ ಜನ ಮಕ್ಕಳುಗಳು ನಮ್ಮ ಹತ್ರ ಬಂದು ಹಾಡು ಕಲ್ತ್ಕೋತಾರೆ. ಸ್ಕೂಲಲ್ಲಿ ಆಡಬೇಕು, ಕಾಂಪಿಟೇಷನ್ ಆಡಬೇಕು ಅಂತ. ಬೆಳೆಸೋದು ಉಳಿಸೋದು ನಮ್ಮ ಕೈಯಲ್ಲೇ ಇದೆ ಸರ್. ಇದೊಂದು ನೋಡಿ, ನೀವು ಬನ್ನಿ ನೋಡಿ, ಕ್ಯಾಮ್ರಾಗೆ ತೋರಿಸಿ. ಅದಕ್ಕೆ ಇದು ಉದಾಹರಣೆ ಹೇಳ್ತಾ ಇದ್ದೀನಿ ನಾನು. ಅವ್ರ ಅಪ್ಪನ್ನ ಅವ್ನು ಮಲಗಿರೋ ಥರ ಸುಮ್ಮನೆ ನಾಟಕ, ಅಂದರೆ ಸುಮ್ಮನೆ ಮಲಿಕೊಂಡಿರೋ ಅಂತ. ಈಗ ಹೇಳು ಚಿನ್ನ ನೀನು ಅಂದರೆ, ಮಲಗ ಪುಟ್ಟ ಕಂದ ಹಿಂಗೆ ಮಾಡಬೇಕು, ಅವಳು ಮಾಡ್ತಾಳೆ. ಹೇಳಿ ನೋಡೋಣ. ಪೋಷಕರು ಗಮನ ಹರಿಸ್ಬೇಕು ಅಂತ ನಿಮ್ಮ ಹತ್ರ. ಆಯಿತಾ, ಇನ್ನೊಂದಿದೆ ತೋರಿಸ್ತೀನಿ. ಒನಕೆ ಒಂದು ಫ್ಯಾನ್ಸಿ ಡ್ರೆಸ್ ಹಾಕ್ಸಿದ್ದೀನಿ ಅವಳಿಗೆ ಸ್ಕೂಲಲ್ಲಿ. ಒನಕೆ ಒಂದು ಹೇಳ್ಕೊಟ್ಟಿದ್ದೀನಿ ನಾನು. ಅವಳು ಇಷ್ಟದ ಸಂಭಾಷಣೆ ಹೇಳೋಕ್ಕಾಗಲ್ಲ, ಚಿಕ್ಕದು. ಆದರೆ ಹಾಡನ್ನು ತೋರಿಸಿದ್ದೀನಿ, ಪೂರ್ತಿ ಹಾಡನ್ನು ತೋರಿಸಿ, ಕನ್ನಡ ನಾಡಿನ ವೀರರಮಣೀಯ ಎಲ್ಲ ತೋರಿಸ್ಬಿಟ್ಟು, ಅವಳಿಗೆ ಡ್ರೆಸ್ ಹಾಕ್ಸ್ಬಿಟ್ಟು, ಒಂದು ಪೈಪ್ ಥರ ಬರ್ತದಲ್ಲ, ಪೈಪ್ಗೆ ಅದಕ್ಕೆ ಒನಕೆ ಥರ ಮಾಡಿ ಹಾಕ್ಬಿಟ್ಟು ಕಳಿಸಿದ್ದೀನಿ. ಅವಳು ಇಟ್ಕೊಂಡು ಬರ್ತಾಳೆ. ತೋರಿಸ್ತೀನಿ, ಅದು ಇಲ್ಲೇ ಇದೆ. ಶತ್ರುಗಳ ಸೈನ್ಯ ಕೋಟೆ ಮುತ್ತಿದೆ, ಬೇಗ ಕಾಳೆಯನ್ನು ಊದಿ ಅಂತ ಹೇಳ್ತಾಳೆ. ಹೇಳ್ಬಿಟ್ಟು ಟಕ 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 ನಡ್ಕೊಂಡು ಹೋಗ್ತಾಳೆ. ಅಲ್ಲೆಲ್ಲ ಬೇರೆಯವರು ಸ್ಪೈಡರ್ ಮ್ಯಾನು, ಆ ಮ್ಯಾನು, ಈ ಮ್ಯಾನು ಆಗ್ತಾರೆ. ನಮ್ಮ ಸಂಸ್ಕೃತಿನ ನಾವು ಉಳಿಸೋದು ಎಲ್ಲಿದೆ, ಯಾರ ಕೈಯಲ್ಲಿದೆ? ಪೋಷಕರು ಗಮನ ಹರಿಸಬೇಕು ಅಂತ ಹೇಳೋದು ಅಲ್ಲ. ಹೌದು, ಸೈನ್ಯ ನಮ್ಮ ಕೋಟೆಯನ್ನು ಮುತ್ತಿದೆ, ಹೋಗಿ ರಣಕಾಳೆಯನ್ನು ಊದಿ. ಈಗ ಹೇಳಿದ್ರೆ ನಗರೀಕರಣ ಹೇಳಿದ್ರಿ, ಬೆಂಗಳೂರು ಹೇಳಿದ್ರಿ, ನಾವಿಲ್ಲೇ ಹುಟ್ಟಿದ್ದೀವಿ ಅಂತ. ನಮ್ಮ ಊರಿಗೆ ಹೋಗುವ ಯಾವ ಅವಕಾಶಗಳು ಬಂದರೂ ತಪ್ಪಿಸ್ಕೊಳ್ಳಲ್ಲ ನಾವು. ಸಂಬಂಧಿಕರದೊಂದು ಸಾವಾಗಲಿ, ಯಾರ್ದಾರೋ ಒಂದು ಮದುವೆ ಆಗಲಿ, ಇನ್ನೇನೋ ಒಂದು ದೇವ್ರ ಉತ್ಸವ ಆಗಲಿ, ನಾವು ಹೋಗ್ತೀವಿ. ಇವತ್ತು ನಮ್ಮ ಇಡೀ ಕುಟುಂಬ ಹೋಗ್ತಾ ಇದ್ದೀವಿ. ಎಲ್ಲಿಗೆ? ಇದರಲ್ಲಿ ಇದೇ ತೋರಿಸ್ತೀನಿ. ಇದ್ರ ತುಂಬ ಜಾಸ್ತಿ ಇರೋದು ಬರೀ ನಮ್ಮ ತಾಯಿ ಫೋಟೋಗಳು ಪ್ಲಸ್ ನಮ್ಮಮ್ಮನ ವಿಡಿಯೋ ರೆಕಾರ್ಡಿಂಗ್. ಇಲ್ಲಿ ನಮ್ಮ ಸ್ನೇಹಿತರು ಒಂದು ಅರ್ಧ ಗಂಟೆ ವಿಟಿ ಮಾಡಿದ್ದಾರೆ ನನ್ನ ಕಾರ್ಯಕ್ರಮಕ್ಕೋಸ್ಕರ. ಅದನ್ನು ಅವತ್ತು ಪ್ಲೇ ಮಾಡೋಕ್ಕಾಗಿಲ್ಲ. ಅವತ್ತು ಇಲ್ಲಿ ಮಾಡ್ತೀವಿ. ಅವತ್ತು ಸ್ವಾಮೀಜಿ ಬರ್ತಾರಲ್ಲ 29. ಇಲ್ಲಿ ಏನೋ ನೋಡಬೇಕು, ಒಂದು ಇದನ್ನು ಮಾಡಬೇಕು ಅಂತಿದೆ. ಆಯಿತಾ, ಅದನ್ನು ಮಾಡಿದರು. ನಮ್ಮ ತಾಯಿನ ಮಾತಾಡಿಸಿ ನಮ್ಮ ಸ್ಕೂಲು ಊರದು ಎಲ್ಲ ಮಾಡ್ಕೊಂಬಂದರು. ಇಲ್ಲಿ ನಿಮಗೆ ಸುಮ್ಮನೆ ಒಂದು ಸ್ಯಾಂಪಲ್ ತೋರಿಸ್ತೀನಿ ನಮ್ಮ ತಾಯಿದು. ಏನಾಯಿತು, ನಾನು ಆಡಿಯೋ ಕ್ಯಾಸೆಟ್ ಕಾಲದಲ್ಲಿ ನಮ್ಮ ತಾಯಿ ಹಾಡುಗಳನ್ನೆಲ್ಲ ರೆಕಾರ್ಡ್ ಮಾಡಿದ್ದೆ.
ಇನ್ನೇನ್ ಸಮಾಚಾರ? ನೋಡಕ್ ಬರ್ಲೇ ಇಲ್ಲ ಅಂತಿದ್ದೆ, ಬಂದಿದ್ದೀನಪ್ಪ ಇವತ್ತು. ಹೇಳು ಏನು ವಿಷಯ? ಹಣ್ಣೆಲ್ಲ ಹಂಗಂಗೆ ಒಣಗಿಸ್ಬಿಡ್ಗಿದ್ಯಲ್ಲವ ಅಲ್ಲಿ. ಬಾಳೆಹಣ್ಣೆಲ್ಲ ಒಣಗೋಗವೆ, ಕಿತ್ಲೆ ಹಣ್ಣೆಲ್ಲ ಒಣಗೋಗವೆ. ಯಾರು ಯಾವಾಗವ? ನೋಡಿ ಹಿಂಗೆ ಮಾತಾಡ್ತಾ ಇರ್ತೀನಿ ಸುಮ್ಮನೆ ಸಹಜವಾಗಿ ಮಾತು ಮಧ್ಯೆ ಟಕ್ಕಂತ ಒಂದು ಗಾದೆ ಹೇಳ್ತಾರೆ. ಅವನೇ ಸಿಂಡಾಡ್ತಾನೆ, ಅವಳೇನೋ ತಗೊಳ್ಳೋ ಅಂದ್ರೆ ತಗೋತೀನಿ. ಯಾಕೆ ಅವನೇನಂತೆ? ನೀನೇ ತಿಳ್ಕೊ ಹೋಗು, ನನ್ಗೇನು ನನಗೆ ಮುದ್ದೆ ಕೊಡು ಸಾಕು, ಮುಷ್ಟೊತ್ತಾಗದು ಇನ್ನೂ ಮಾಡಿಲ್ಲ ಅಡುಗೆ ಅಂತ ಅದೇಗ. ಅವಳು ಅಲ್ಲಿ ಇಲ್ಲಿ ಕೆಲಸಕ್ಕೆ ಹೋಯ್ತು. ಸುಮ್ಮನೆ ಡೈರೆಕ್ಟಾಗಿ ಆಡಿ ಹೇಳೋದು ಹೇಳಲ್ಲ ಅವರು. ಹಿಂಗೇನೋ ಮಾತಾಡ್ಸ್ಕೊಂಡು ಸುಮ್ಮನೆ ಅಂತೀನಿ, ಯಾವ್ದಾರು ಒಂದು ಸೊಲ್ಲಂಗೆ ಅನ್ನೋ ಅಂತೀನಿ. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ.